ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಈ 2-3 ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ, ಯಾವುದೇ ಸಾಬೀತಿಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ. ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು, ಇದ್ರಾಗ ಸಾಬೀತಾಗಿತ್ತು, ಇಲ್ಲಿ ಸಾಕ್ಷ್ಯಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಪಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ. ಒಬ್ಬ ಅಧಿಕಾರಿ ತೆಗೆದುಕೊಂಡಂಥ ಲಂಚವನ್ನು ಪಾರಾಗೋದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು. ತಿಮ್ಮಾಪುರ್ ಅವ್ರ ಮಗನ ಕೈಯಾಗ ಗಂಟು ಕೊಟ್ನಾ, ತಿಮ್ಮಾಪುರ್ ಅವ್ರ ಪಿಎನ್ ಕೈಯಾಗ ಕೊಟ್ನಾ, ತಮ್ಮನ ಕೈಯಾಗ ಕೊಟ್ನಾ? ಏನೂ ಇಲ್ಲದೆ ತಾನು ತಿಂದಂಥ ಹಣ ದಕ್ಕಿಸಿಕೊಳ್ಳುವುದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕ್ರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡದೆ, ಪರಿಶೀಲನೆಯನ್ನು ಮಾಡದೆ, ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ. ಕೊನೆಗೆ ಸಾಬೀತು ಆಗಲಿಲ್ಲ, ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು. ಇಲ್ಲಿ ಹಾಗೆ ನೋಡಿದರೆ ಶ್ರೀಮಾನ್ ಅಶೋಕ್ರವರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಆರಿಸ್ತಕ್ಕಂಥ ಬಡವರನ್ನು ಬಿಟ್ಟು ನೂರಾರು ತಮ್ಮ ಆಪ್ತ ಶ್ರೀಮಂತರಿಗೆ ಸರ್ಕಾರಿ ಭೂಮಿ ಹಂಚಿರತಕ್ಕಂಥ ದಾಖಲೆಯಲ್ಲಿವೆ. BDA ಜಮೀನನ್ನ ಲೂಟಿ ಮಾಡಿರ್ತಕ್ಕಂಥದ್ದು ಆರೋಪ ಇದೆ. ಎಲ್ಲಿ ಲೊಟ್ಟೆಗೊಳ್ಳನಹಳ್ಳಿಯಲ್ಲಿ BDA ಜಮೀನನ್ನ ಅಕ್ರಮವಾಗಿ ಡಿನೋಟಿಫೈ ಮಾಡಿರ್ತಕ್ಕಂಥ ಆರೋಪ ಇದೆ. ಹಾಗಾದ್ರೆ ಈ ಎಲ್ಲ ಆರೋಪಗಳು ಇದ್ದಾಗ ನಿಮ್ಮನ್ನ ಬಿಜೆಪಿಯವರು ವಿರೋಧ ಪಕ್ಷದ ನಾಯಕರನ್ನ ಹೇಗೆ ಮಾಡಿದರು? ಇವರಿಂದ ನೀವು ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ? ತಮಗೆಲ್ಲ ಗೊತ್ತಿರುವಂತೆ ವಿಜೇಂದ್ರ ಅವರು ಕೂಡ ಮಾತಾಡ್ತಾರೆ. ಇವರು ಯಡಿಯೂರಪ್ಪನವರು ಈ ಪಕ್ಷದ ಮುಖ್ಯಸ್ಥರಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಇವರು ಎಸ್ಟೇಟ್ನಿಂದ ಹಣ ರವಾನೆ ಆಗಿರ್ತಕ್ಕಂಥದ್ದು ಆಗ ಪತ್ರಿಕೆಗಳವರು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಉದಾಹರಣೆ ಇದೆ. ಹೀಗಿದ್ದು ಒಬ್ಬ ಪರಿಶಿಷ್ಟ ಜಾತಿಯ ಹುಡುಗ ಪ್ರಾರಂಭದಲ್ಲಿ, ನಾನು ಹೇಳೋದು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 26-27 ವರ್ಷದ ಯುವಕ ಶ್ರೀಮಾನ್ ಆರ್.ಬಿ. ತಿಮ್ಮಾಪುರ್ ಅವರು ಯಾವ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಕೇವಲ ಪಕ್ಷದ ಬಲ, ಜನರ ಆಶೀರ್ವಾದದಿಂದ ರಾಜಕಾರಣದಲ್ಲಿ 3-4 ಸಾರಿ ಮಂತ್ರಿ, MLC, MLA ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಧನೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮಾಡಬೇಕು ಹೊರತಾಗಿ ದಮನಕಾರಿ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ನಡೀಬಾರ್ದು. ಅಶೋಕ್ರವರೇ, ನಿಮ್ಮ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿಯೇ ಇದರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ. ಹೀಗಾಗಿ ನಾವು ಇದನ್ನು ಬಿಜೆಪಿಯವರ ಒಂದು ಪರಿಶಿಷ್ಟ ಜಾತಿಯ ಒಬ್ಬ ಮಂತ್ರಿಯ ಮೇಲೆ ಮಾಡ್ತಕ್ಕಂಥ ಆರೋಪಗಳನ್ನು ಖಂಡಿಸ್ತೇವೆ. ಇದೇ ರೀತಿ ಮುಂದುವರೆದರೆ ನಾವು ಹೋರಾಟಕ್ಕೂ ಇಳಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರಿಗೆ ನಾನು KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.